ಹಾಗಾದ್ರೆ ಒಂಟಿಯಾಗಿ ಮನೆಯಿಂದ ಹೋಗ್ತಿರೋ ಈ ಕೇಡಿ ಲೇಡಿ ಮತ್ತೆ ಬರ್ಬೇಕಾದ್ರೆ ಜೋಡಿಯಾಗಿ ಬರ್ತಾಳೆ ಅಂತಾಯ್ತು. ನಮ್ಮ ಮನೆ ಮಗಳು ಮದುವೆ ಶಾಸ್ತ್ರ ಶುರು ಆಗಿದೆ. ನಾಳೆ ನನ್ನ ತಂಗಿ ಮದುವೆ ಜೋರು. ಬಿಡ್ರು ಅವಳನ್ನ. ನಿಧಿ ಬಾ. 6 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ನಾವು ಅಷ್ಟರಲ್ಲಿ ಚೌಲ್ಟ್ರಿಗೆ ಹೋಗ್ಬೇಕು. ಗೌರಿ ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಲ್ವೇನ್ರಮ್ಮ? ಎಲ್ಲ ಆಗಿದೆ ಪುರೋಹಿತ್ರೆ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಏನೋ ನಮ್ಮನೆ ಯುವರಾಣಿ ಇವತ್ತು ಮಂಕಾಗಿದ್ದಾಳೆ. ಯಾಕೆ ಮದುವೆ ಅರೇಂಜ್ಮೆಂಟ್ಸ್ ಏನಾದರೂ ಕಮ್ಮಿ ಆಯ್ತಾ? ಇಲ್ಲ ಬ್ರೋ, ಹಾಗೇನಿಲ್ಲ. ಏನೂ ಇಲ್ಲ ಅಂದ್ರೆ ಯಾಕೆ ಹೀಗೆ ಮಂಕಾಗಿದ್ಯಾ? ನಗ್ನಾಗ್ತಾ ಇರ್ಬೋದಲ್ಲ. ಅವಳಿಗೆ ಗಂಡನ ಮನೆಗೆ ಹೋಗ್ತೀನಿ ಅನ್ನೋ ಬೇಜಾರಿರ್ಬೇಕು. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋಬೇಕು ನಿಧಿ? ನಿನಗೆ ಯಾವಾಗ ತವ್ರ ಮನೆ ನೆನಪಾಗುತ್ತೋ ಅವಾಗ ಓಡ್ಬಾ. ನಾವೇನು ಬೇರೆ ದೇಶದಲ್ಲಿ ಇದ್ದೀವೇನಮ್ಮ, ಬೆಂಗಳೂರಲ್ಲೇ ಇದ್ದೀವಿ. ಇನ್ನೊಂದು ಫೋನ್ ಹಾಕಿದ್ರೆ ನಿಮ್ಮ ಮನೆ ಮುಂದೆ ಹಾಜರಾಗ್ಬಿಡ್ತೀವಿ. ಮೇಡಮ್, ನಾನು ನಿಮಗೆ ಮಾತು ಕೊಡ್ತೀನಿ. ಅದೆಂಥ ಟೈಮಲ್ಲಾದರೂ ಸರಿ, ನಾನು ನಿಮ್ಮ ಸೇವೆಗಿರ್ತೀನಿ. ನೀವು ಒಂದೇ ಒಂದು ಕಾಲ್ ಮಾಡಿ ಮೇಡಮ್ ಸಾಕು, ನಾನೇ ಮನೆ ಕರ್ಕೊಂಬಂದ್ಬಿಡ್ತೀನಿ. ನೀವು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಮೇಡಮ್. ಈ ಡ್ರೈವರ್ ಮೇಲೆ ನಂಬಿಕೆ ಇಡಿ ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ಹೂವು ಅಲ್ಲಾಕಮ್ಮ. ಗಣಾನಾಂತ್ವಾ ಗಣಪತಿ ಗಮ್ಮವಾಮಹೇ ಕವಿಂ ಕವೀನಾಭುಮಶ್ರೋತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ. ಎಲ್ಲರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಮನೆಯವರೆಲ್ಲ ನನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರ ಮಾತನ್ನೆಲ್ಲ ಮೀರಿ ನಾನು ನಿನ್ನೆ ಮನೆಯಿಂದ ಆಚೆ ಹೋಗ್ಬಾರ್ದಿತ್ತು. ಈಗಲೂ ಆಕ್ಸಿಡೆಂಟ್ ಆಗಿರೋ ವಿಷಯನ ಮುಚ್ಚಿಟ್ಟು ಎಲ್ರಿಗೂ ಮೋಸ ಮಾಡ್ತಾ ಇದ್ದೀನಿ.